ಎಸ್, ಇದೆಲ್ಲದರ ನಡುವೆ ಡಿವೋರ್ಸ್ ವಿಚಾರ ಬಹಳಷ್ಟು ಓಡಾಡ್ತಾ ಇದೆ. ಅವರ ಪತ್ನಿ ಇವರ ವಿರುದ್ಧ ವೈಲೆನ್ಸ್ ಅಂದರೆ ಅವ್ರನ್ನ ಬಡ್ದಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೇಸ್ ಕೂಡ ದಾಖಲು ಮಾಡಿದ್ದಾರೆ, ದೌರ್ಜನ್ಯ ಕೇಸ್. ಈ ವಿಚಾರ ಅಜಯ್ ರಾವ್ರಿಗೆ ಗೊತ್ತಾ ಸರ್ ನಿಮಗೆ ಅಂತ ಕೇಳೋದಕ್ಕೆ ನಾವು ಕರೆ ಮಾಡಿದ್ವಿ. ಡಿವೋರ್ಸ್ ವಿಚಾರ ಅಜಯ್ ರಾವ್ಗೆ ಗೊತ್ತೇ ಇಲ್ವಂತೆ. ಪತ್ನಿ ಸ್ವಪ್ನ ಡಿವೋರ್ಸ್ ಕೋರಿ ಅರ್ಜಿ ಹಾಕಿದ್ದು ಅಜಯ್ ರಾವ್ ಅವ್ರಿಗೆ ಗೊತ್ತೇ ಇಲ್ವಂತೆ. ಗ್ಯಾರಂಟಿ ನ್ಯೂಸ್ ಪ್ರಶ್ನೆಗೆ ವಿಚಾರಣೆ ಗೊತ್ತಿಲ್ಲ ಅಂತ ಅಜಯ್ ರಾವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉತ್ತರ ನೀಡಿದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅಜಯ್. ಮಾಧ್ಯಮದವರ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸ್ವಿಚ್ ಆಫ್ ಮಾಡಿದ್ರ ಹಾಗಾದ್ರೆ ನಟ? ಡಿವೋರ್ಸ್ ವಿಚಾರ ಅಜಯ್ ರಾವ್ ಅವರಿಗೆ ಗೊತ್ತೇ ಇಲ್ವಂತೆ. ಪತ್ನಿ ಸ್ವಪ್ನ ಡಿವೋರ್ಸ್ ಕೋರಿ ಅರ್ಜಿ ಹಾಕಿದ್ದು ಗೊತ್ತೇ ಇಲ್ವಾ ಹಾಗಾದ್ರೆ? ಗ್ಯಾರಂಟಿ ನ್ಯೂಸ್ ಪ್ರಶ್ನೆಗೆ ವಿಚಾರಣೆ ಗೊತ್ತಿಲ್ಲ ಅಂತ ಅಜಯ್ ರಾವ್ ಅವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ನೀಡಿದ ನಂತರ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಈಗ ಅವರು ಸ್ವಿಚ್ ಆಫ್ ಮಾಡ್ಕೊಂಡಿರೋದಿದೆಯಲ್ಲ, ಅದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ ಪಾಟೀಲ್, ಏನಾಯ್ತಂತೆ ಅಜಯ್ ರಾವ್ ಅವರ ದಾಂಪತ್ಯ ಜೀವನದಲ್ಲಿ? ಯಾಕೆ ಅವರ ಪತ್ನಿನೇ ಹೋಗಿ ಅವರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಇಂದು ಕೃಷ್ಣ ಜನ್ಮಾಷ್ಟಮಿ. ಸ್ಯಾಂಡಲ್ವುಡ್ ನಲ್ಲಿ ಕೃಷ್ಣ ಅನ್ನುವಂತಹ ಟೈಟಲ್ ನ ಅಭಿಮಾನಿಗಳಿಂದ ಅಜಯ್ ರಾವ್ ಅವರು ಪಡೆದುಕೊಂಡಿರುವಂತದ್ದು. ಜೊತೆಗೆ ಕೃಷ್ಣ ಅನ್ನುವಂಥದ್ದು ಅವರ ಆರಾಧ ದೈವ ಅಂತೆ. ಜೊತೆಗೆ ಅವರು ಹೇಳ್ಕೊಂಡಿದ್ರು ಹಿಂದೆ ಅಷ್ಟೇ, ನನಗೆ ಕೃಷ್ಣ ಅನ್ನುವಂತ ದೇವರು ಬಹಳಷ್ಟು ಪ್ರೀತಿ, ಹಾಗಾಗಿ ನನ್ನ ಮನೆ ಹೆಸರು ಕೂಡ ನಾನು ಕೃಷ್ಣ ಅನ್ನುವಂತ ಹೆಸರಿನಲ್ಲೇ ಇಟ್ಟಿರುವಂತದ್ದು. ಕಳೆದ ವರ್ಷ ಅವರು ಗೃಹ ಪ್ರವೇಶ ಕೂಡ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಅವರು ಹಾಗೂ ಅವರ ಪತ್ನಿ ಇಬ್ರೂ ಜೊತೆಗೆ ನಿಂತ್ಕೊಂಡು, ಮಾಧ್ಯಮದವರು ಇರಬಹುದು, ಯಾರೇ ಆತ್ಮೀಯರು ಇರಬಹುದು, ಮನೆಗೆ ಪ್ರೀತಿಯಿಂದ ಬರ್ಮಾಡ್ಕೊಳ್ಳುವಂಥದ್ದು ಇರ್ಬೋದು. ನಮ್ಮ ಕಣ್ಣಿಂದ ನಾವು ನೋಡಿರುವಂತದ್ದು ಕೃಷ್ಣ ಅಜಯ್ ರಾವ್ ಅವರು ಯಾವ ರೀತಿ ಅಂತ ಹೇಳಿದ್ರೆ ತುಂಬಾ ಅನ್ಯೋನ್ಯವಾಗಿ ಇದ್ರು. ಎಲ್ಲೂ ಸಹ ಇಬ್ಬರ ನಡುವೆ ಗೊಂದಲ ಇದೆ, ಜಗಳ ಇದೆ ಅನ್ನುವಂಥದ್ದು ಸುಳಿವನ್ನ ಎಲ್ಲೂ ಸಹ ಅವ್ರು ಬಿಟ್ಕೊಟ್ಟಿರ್ಲಿಲ್ಲ. ಜೊತೆಗೆ ಏನು ಇಬ್ಬರ ನಡುವೆ ಸದ್ಯಕ್ಕೆ ಏನಾಗಿದೆ ಅನ್ನುವಂತಹ ಒಂದು ಸ್ಪಷ್ಟನೆ ಅಜಯ್ ರಾವ್ ಅವರಿಂದನೇ ಬರ್ಬೇಕಾಗಿದೆ. ಯಾಕಂತ ಹೇಳಿದ್ರೆ ಸದ್ಯಕ್ಕಿರುವಂತಹ ಒಂದು ಪರಿಸ್ಥಿತಿ ಇರ್ಬೋದು, ಅವರ ಮನಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದು ನಮಗ್ ಸಹ ಅರ್ಥ ಆಗಲ್ಲ. ಯಾಕಂತ ಹೇಳಿದ್ರೆ ಒಂದು ಸ್ಟಾರ್ ಅಂತ ಹೇಳಿದ ತಕ್ಷಣ ಅವ್ರು ಎಲ್ರಿಗೂ ಸಹ ಆನ್ಸರ್ ಮಾಡ್ಬೇಕಾಗುತ್ತೆ. ಒಂದು ಐಡಲ್ ಆಗಿರ್ತಾರೆ. ಅಭಿಮಾನಿಗಳಿಗೆ ಒಂದು ಸ್ಟಾರ್ ಅಂತ ಹೇಳಿದ್ರೆ ಅವ್ರ ಹೇರ್ ಸ್ಟೈಲ್ ಇಂದ ಹಿಡಿದು, ಡ್ರೆಸ್ಸಿಂಗ್ ಇಂದ ಹಿಡಿದು, ಅವರ ಆಕ್ಟಿಂಗ್ ನ ಸಹ ಕಾಪಿ ಮಾಡ್ತಾರೆ. ಅವರ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಂಡಿರ್ತಾರೆ ಅದನ್ನು ಸಹ ಪ್ರತಿ ಅಭಿಮಾನಿಗಳು ಅವರ ಲೈಫ್ ಸ್ಟೈಲ್ ನ ಕಾಪಿ ಮಾಡುವಂತದ್ದು. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಅವ್ರನ್ನ ಫಾಲೋ ಮಾಡ್ತಿರ್ತಾರೆ. ಈ ರೀತಿ ಡಿವೋರ್ಸ್ ಅನ್ನುವಂತಹ ವಿಚಾರ ಬಂದಾಗ ಹೀಗಾಯ್ತು, ಇವರೇ ಹೀಗ್ ಮಾಡಿದ್ರೆ ಹೇಗೆ, ಪ್ರೀತಿ ಅನ್ನೋದು ಹೆಸರಿಗೆ ಏನ್ ಅರ್ಥ ಇದೆ, ಅದರಲ್ಲೂ ಸಹ ಸರಳವಾಗಿ ಪ್ರೀತಿ ಮಾಡಿ ಇದೇ ಹುಡುಗಿ ನನಗ್ ಬೇಕು ಇಷ್ಟ ಅನ್ನುವಂಥದ್ದನ್ನ ಮನೇಲಿ ಒಪ್ಸಿ ಅವರು ಒಂದು ದೇವಸ್ಥಾನದಲ್ಲಿ, ಇಷ್ಟ ಆಗಿರುವಂತಹ ದೇವಸ್ಥಾನದಲ್ಲಿ, ದೇವಸ್ಥಾನದಲ್ಲಿ ಅವರು ಮದುವೆ ಆಗಿರುವಂತದ್ದು. ನಂತರ ಅವರು ಬೆಂಗಳೂರಿಗೆ ಪತ್ನಿ ಸ್ವಪ್ನ ಅವ್ರನ್ನ ಕರ್ಕೊಂಡ್ ಬಂದಿರುವಂತದ್ದು. ಅಂದಿನಿಂದ ಇವತ್ತಿವರೆಗೂ ಸಹ 2014ರಲ್ಲಿ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಅದಾದ್ಮೇಲೆ ಈಗ 2025 ಇಲ್ಲಿವರೆಗೂ ಸಹ ಅವರು 11 ವರ್ಷಗಳ ಕಾಲ ದಾಂಪತ್ಯ ಜೀವನ ಸುಖಮಯವಾಗಿರುವಂತದ್ದು. ಇದಾದ್ಮೇಲೆ ಒಂದು ಬ್ರೇಕಪ್ ಅನ್ನುವಂಥದ್ದು, ಸಪರೇಷನ್ ಆಗ್ತಿರುವಂತಹ ಒಂದು ಸುದ್ದಿ ಬಂದಾಗ ಖಂಡಿತವಾಗ್ಲೂ ಅಭಿಮಾನಿಗಳಿರಬಹುದು, ಆತ್ಮೀಯರು ಇರಬಹುದು, ಎಲ್ರಿಗೂ ಸಹ ಇದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ರಾಮ್. ಆದ್ರೆ ಎಲ್ಲೋ ಒಂದ್ ಕಡೆ ಇಬ್ಬರ ನಡುವೆ ಕಂಪ್ಯಾಟಿಬಿಲಿಟಿ ಬರ್ತಿಲ್ವೇನೋ. ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ ಕೂಡಲೇ ಕಂಪ್ಯಾಟಿಬಿಲಿಟಿ ಅನ್ನುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ತಾನಾಗೆ ಬರುತ್ತೆ. ಆದ್ರೆ ಇಲ್ಲಿ ಲವ್ ಕಮ್ ಅರೇಂಜ್ ಆಗಿರುವಂತಹ ಅಜಯ್ ರಾವ್ ಅವರ ನಡುವೆ ಏನ್ ಆಗಿತ್ತು? ಆದ್ರೆ ಎಲ್ಲೋ ಒಂದ್ ಕಡೆ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿರುವಂತದ್ದು, ಅಲ್ಲಿ ಉಲ್ಲೇಖ ಆಗಿರೋದು ಏನಂತ ಹೇಳಿದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಅನ್ನುವಂಥದ್ದು, ಅಂದ್ರೆ ಮಾನಸಿಕ ಇರ್ಬೋದು, ಫಿಸಿಕಲ್ ಇರ್ಬೋದು, ಕಿರುಕುಳವನ್ನ ಕೊಡ್ತಿದ್ದಾರೆ ಅನ್ನುವಂಥದ್ದು ಅಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಇಲ್ಲಿ ಅಜಯ್ ರಾವ್ ಅವರು ಹೇಳ್ತಿರುವಂತ ಹೇಳಿಕೆ ನೋಡಿದ್ರೆ ನನಗೆ ಈ ವಿಚಾರ ಗೊತ್ತೇ ಇಲ್ಲ, ನನ್ನ ಹೆಂಡತಿ ಕೋರ್ಟ್ಗೆ ಹೋಗಿದ್ದಾರೆ, ಅವ್ರನ್ನೇ ಕೇಳ್ತೀನಿ ಅನ್ನುವಂಥದ್ದನ್ನ ನತ್ತಲೇ ಅವರು ಉತ್ತರವನ್ನ ಕೊಟ್ಟಿರುವಂತದ್ದು. ಎಲ್ರಿಗೂ ಸಹ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರುವಂತದ್ದು. ಎಲ್ಲೋ ಅವರ ವೈಯಕ್ತಿಕ ಜೀವನ ಇರ್ಬೋದು, ಸೆಲೆಬ್ರಿಟಿ ಅಂದ ತಕ್ಷಣ ಅದು ಪಬ್ಲಿಕ್ ಫಿಗರ್ ಆಗ್ಬಿಡ್ತಾರೆ. ಹಾಗಾಗಿ ಅವರು ಪ್ರತಿಕ್ರಿಯೆ ಇರ್ಬೋದು, ಒಂದು ಸ್ಪಷ್ಟನೆ ಅನ್ನುವಂಥದ್ದು, ಕ್ಲಾರಿಟಿ ಅನ್ನುವಂಥದ್ದು ಏನಾದ್ರು ಕೊಟ್ರೆ ಅಭಿಮಾನಿಗಳು ಸಹ ನಿರಾಳಾಗ್ಬೋದು. ಎಲ್ಲೋ ಈ ಗಾಸಿಪ್ ಇರ್ಬೋದು. 3 ವರ್ಷಗಳ ಹಿಂದೆಯೂ ಕೂಡ ಇದೇ ರೀತಿ ಅಜಯ್ ರಾವ್ ಅವರ ಬದುಕಲ್ಲಿ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದಿದೆ ಅನ್ನುವಂತಹ ಒಂದು ಸುದ್ದಿ ಕೂಡ ಬಂದಿತ್ತು. ಈ ಸುದ್ದಿಗೆ ರಿಯಾಕ್ಟ್ ಕೂಡ ಮಾಡಿದ್ರು ಅಜಯ್ ರಾವ್ ಅವರು. ನಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿ ಬಿರುಕು ಬಂದಿಲ್ಲ, ಸುಮ್ಮನೆ ಈ ಗಾಸಿಪ್ ಗಳನ್ನೆಲ್ಲ ಕೇಳಕ್ ಹೋಗ್ಬಿಡಿ, ನಾವು ತುಂಬಾ ಚೆನ್ನಾಗಿದ್ದೀವಿ ಅನ್ನುವಂತ ಮಾತ್ರ 3 ವರ್ಷಗಳ ಹಿಂದೆ ಅಜಯ್ ರಾವ್ ಅವರು ಸ್ವತಃ ಬ್ರೇಕಪ್ ಇರ್ಬೋದು, ಈ ಡಿವೋರ್ಸ್ ಅನ್ನೋ ಸುದ್ದಿಗೆ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಇದೀಗ ಮತ್ತೆ 2025ರಲ್ಲೂ ಸಹ ಈ ರೀತಿ ಸಪರೇಷನ್ ಆಗ್ತಾ ಇದ್ದಾರೆ ಅನ್ನುವಂತಹ ಒಂದು ಸುದ್ದಿ ಬಂದಿದೆ. ಆದ್ರೆ ಅಜಯ್ ರಾವ್ ಅವರು ಅವರ ಬಾಯಲ್ಲಿ ಬರ್ತಿರುವಂತಹ ಮಾತು ಬೇರೆ. ಈ ರೀತಿ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಸಿರೋದು ಏನು ಸುಳ್ಳ ಏನು ಅಂತದ್ದು ಮುಂದಿನ ದಿನಗಳಲ್ಲಿ ಅವರೇ ಕ್ಲಾರಿಟಿ ಕೊಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ.